ಹೋಟೆಲ್ ಶೈಲಿಯ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ. ನಾವೆಲ್ಲ ಹೋಟ್ಲಿಗೆ ಹೋದಾಗ ಅನ್ನ ಸಾಂಬಾರು ಅಥವಾ ಮೀಲ್ಸ್ನ ತಗೋತೀವಿ. ಅವಾಗ ನಮಗೆ ಸಾಂಬಾರಂತೂ ತುಂಬಾನೇ ಇಷ್ಟ ಆಗುತ್ತೆ. ಈಗ ಅದೇ ರೀತಿಯ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ಪಾತ್ರೆಗೆ ನಾವು 1 ಕಪ್ ತೊಗರಿಬೇಳೆ, 1 ಕಪ್ಪು ಹೆಸರುಬೇಳೆನೆಲ್ಲ ಹಾಕೊಂಡು, ಆಮೇಲೆ ಅದಕ್ಕೆ ನಾವು 1 ಟೊಮೆಟೊ, ಅದ್ರ ಮೇಲೆ ಅದಕ್ಕೆ ಒಂದು ಸ್ವಲ್ಪ ನಾವು ಆಲೂಗಡ್ಡೆ, ಈರುಳ್ಳಿನೆಲ್ಲ ಹೆಚ್ಚಿ ಹಾಕೊಂಡು ಎಲ್ಲ ಚೆನ್ನಾಗಿ ತೊಳ್ಕೊಂಡು, ಅದಕ್ಕೆ ನಾವು ಮುಳುಗುವಷ್ಟು ನೀರನ್ನೆಲ್ಲ ಹಾಕ್ಬಿಟ್ಟು, ಒಂದು ಸ್ವಲ್ಪ ಎಣ್ಣೆ, 1 ಸ್ಪೂನು ಅರಿಶಿಣನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಅದಕ್ಕೆ ನಾವು 1 ಕಪ್ಪು ನೀರನ್ನ ಸೇರಿಸ್ಬಿಟ್ಟು, ಅದಕ್ಕೆ 1 ರಿಂದ 2 ಸ್ಪೂನ್ನಷ್ಟು ಸಾಂಬಾರು ಪುಡಿನೆಲ್ಲ ಹಾಕಿ, ಒಂದು ಸ್ವಲ್ಪ ಅಚ್ಕಾರದ ಪುಡಿನೆಲ್ಲ ಹಾಕ್ಬಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು, ಆಮೇಲೆ ಒಂದು ಕಾದ ಬಾಣಲಿಗೆ ಸಾಸಿವೆ ಒಗ್ಗರಣೆ ಎಲ್ಲ ಹಾಕ್ಕೊಂಡು, ಅದಕ್ಕೆ 1-2 ಒಣಮೆಣಸಿನ್ಕಾಯಿನೆಲ್ಲ ಹಾಕ್ಬಿಟ್ಟು ಒಗ್ಗರಣೆನ ಸಾಂಬಾರ್ಗೆ ಮಿಕ್ಸ್ ಮಾಡ್ಬಿಟ್ಟು, ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ 2 ರಿಂದ 5 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಹೋಟೆಲ್ ಶೈಲಿಯ ಸಾಂಬಾರ್ ತಯಾರು ಆಗಿದೆ. ಈಗ ಅದನ್ನು ನಾವು ಬಿಸಿ ಬಿಸಿಯಾಗಿ ಮಾಡಿರೋ ಅನ್ನದ ಮೇಲೆ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಅಂತೂ ಸ್ವರ್ಗ ಗುರು.